ಯಪ್ಪ 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 ನನಗೆ ಏನ್ ಮ್ಯಾಚ್ ಆಗಿದ್ದು ಮಾತ್ರ. ಲಾಸ್ಟ್ ಬಾಲ್ ವರ್ಗೂ ಥ್ರಿಲ್ಲರ್ ಹೋಗುತ್ತೆ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಆಗುತ್ತೆ. ಅದು ಲಾಸ್ಟ್ ಬಾಲ್ ಥ್ರಿಲ್ಲರ್ ವರ್ಗೂ ಹೋಗುತ್ತೆ. ಸೊ ಕೊನೆಗೆ ಥ್ರಿಲ್ಲರ್ ಅಲ್ಲಿ ಗೆಲ್ಲದ್ ಯಾರು? ಅದು ನಮ್ಮ RCB ಅವರು. ಥ್ರಿಲ್ಲರ್ ಅಲ್ಲಿ ಗೆದ್ಬಿಟ್ಟು ಸ್ಟ್ರೈಟ್ ಅವೇ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಅವರು ಕೂತ್ಕೊಂತಾರೆ ವಿತ್ ಪಾಸಿಟಿವ್ ರನ್ ರೇಟ್. ಸ್ಟಾರ್ಟಿಂಗ್ ನಮ್ದು ಪ್ರೀವಿಯಸ್ ಮ್ಯಾಚಸ್ ಅಲ್ಲಿ ಸೊ 2 ಲಾಸಸ್ ಆಗಿರುತ್ತೆ. ಸೊ 12 ಪಾಯಿಂಟ್ ಜೊತೆಗೆ ನಮ್ದು ಪಾಸಿಟಿವ್ ರನ್ ರೇಟ್ ಇರುತ್ತೆ, ಆದ್ರೆ ಪಾಯಿಂಟ್ಸ್ ಮಾತ್ರ ಇರೋದಿಲ್ಲ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಥ್ರಿಲ್ಲರ್ ಮ್ಯಾಚ್ ಅಲ್ಲಿ ಗೆದ್ಬಿಟ್ಟು ಟಾಪ್ ಆಫ್ ದ ಟೇಬಲ್ ಹೋಗ್ತೀವಿ. ಇದಕ್ಕಿಂತ ಖುಷಿ ವಿಚಾರ ಇನ್ನೊಂದ್ ಬೇಕಾ? ಫುಲ್ ಕ್ರೆಡಿಟ್ಸ್ ನೆನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು ಅಲ್ಲಿ ಕೃಣಾಲ್ ಪಾಂಡ್ಯ ಅವರು. ಅಷ್ಟು ಒಳ್ಳೆ ಪೇನ್ಫುಲ್ ಜರ್ನಿಯಲ್ಲೂ ಕೂಡ ಅವ್ರಿಗೆ ಕ್ರಾಂಪ್ಸ್ ಆಗುತ್ತೆ. ಆ ಕ್ರಾಂಪ್ಸ್ ಮಧ್ಯದಲ್ಲೂ ಕೂಡ ಒಂದು ಪವರ್ಫುಲ್ ಒಂದು ಮೆಮೊರಬಲ್ ನಾಕ್ ಆಡ್ತಾರೆ. ಒಂದು 75 ರನ್ಸ್ ಹೊಡಿತಾರೆ. ಸೊ ಇದಕ್ಕಿಂತ ಒಳ್ಳೆ ನಾಕು ಮತ್ತೆ ಪರ್ಫಾರ್ಮೆನ್ಸ್ ಬೇಕಾಗಿರಲ್ಲ. ಯಾಕಂದ್ರೆ ಸೊ ವಿರಾಟ್ ಕೊಹ್ಲಿಯಿಂದ ರನ್ಸ್ ಬರಲ್ಲ, ಅದಾದ್ಮೇಲೆ ರಜತ್ ಪಾಟಿದಾರ್ ಅವರಿಂದ ಒಂದು ಸಪೋರ್ಟ್ ಬರಲ್ಲ. ಸೊ ದೇವದತ್ ಪಡಿಕಲ್ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಸಿಂಗಲ್ ಡಿಜಿಟ್ ಪರ್ಫಾರ್ಮೆನ್ಸ್ ಬರುತ್ತೆ. ಅದಾದ್ಮೇಲೆ ಸೊ ನೆಕ್ಸ್ಟ್ ಬಂದು ಇನ್ನೊಬ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಒಂದು ಇಂಪಾರ್ಟೆಂಟ್ 6 ಹೊಡೆಯೋದು ನಮ್ಮ ಭುವನೇಶ್ವರ್ ಕುಮಾರ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರಲ್ಲೂ ಒಬ್ಬ ಒಳ್ಳೆ ಫಿನಿಶರ್ ಇದಾರೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಬರೀ 3 ಬಾಲ್ಸ್ಗೆ 9 ರನ್ಸ್ ಬೇಕಾಗಿರುತ್ತೆ ಲಾಸ್ಟ್ ಓವರು. ಅಲ್ಲಿ ಬಂದ್ಬಿಟ್ಟು ಕ್ರೂಷಿಯಲ್ ಪ್ರೆಷರ್ ಮೂಮೆಂಟ್ ಅಲ್ಲಿ ಆ ವೈಡ್ ಬಾಲ್ ಇನ್ನೇನು ಹೋಗ್ತಿರುತ್ತಲ್ಲ, ಆ ಬಾಲ್ ನ 6 ಹೊಡಿತಾರೆ. ಸೊ ಅದರಿಂದ ಗೊತ್ತಾಗುತ್ತೆ ನಮ್ಗೆ ಸೊ ಅವರಲ್ಲೂ ಒಬ್ಬ ಫಿನಿಶರ್ ಇದ್ದಾರೆ ಅಂತ. ಸೊ 6 ಹೊಡಿತಾ ಇದ್ದಂಗೆ 2 ರನ್ಸ್ ಬೇಕಾಗಿರುತ್ತೆ. ಸೊ 2 ರನ್ಸ್ ನ ರಸಿಕ್ ಸಲಾಂ ಜೊತೆ ಕಂಪ್ಲೀಟ್ ಮಾಡ್ಬಿಟ್ಟು ಈ ಥ್ರಿಲ್ಲರ್ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ. ಡೈರೆಕ್ಟ್ಲಿ ಮ್ಯಾಚ್ ಸಮರಿಗೆ ಬರೋದಾದ್ರೆ ಸೊ ನಿನ್ನೆ ಮ್ಯಾಚ್ ಆಗಿದ್ದು ನಮ್ಮ ಸೆಕೆಂಡ್ ಹೋಮ್ ಆಗದಂತ ಸೊ ನ್ಯೂ ಸ್ಟೇಡಿಯಂ ಆಗಿರೋದಂತ ರಾಯ್ಪುರಲ್ಲಿ ಆಗಿದ್ದು ನಿನ್ನೆ. ಸೊ ರಾಯ್ಪುರಲ್ಲಿ ಟಾಸ್ ಗೆಲ್ತಾ ಇದ್ದಂಗೆ ರಜತ್ ಪಾಟಿದಾರ್ ಅವರು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಅವ್ರು ಆಯ್ಕೆ ಮಾಡ್ಕೊಂತಾರೆ. ಸೊ ಗೊತ್ತಿರಂಗೆ ಸೊ ವಾಟ್ ಆರ್ ದ ಚೇಂಜಸ್ ಅಂತ ಬಟ್ ಅಯಾನ್ ಬಿಷಪ್ ಅವರು ಕೇಳ್ತಾರೆ. ಸೊ ನಮ್ದೇನ್ ಚೇಂಜಸ್ ಇಲ್ಲ, ವಿ ಆರ್ ಗೋಯಿಂಗ್ ವಿತ್ ಸೇಮ್ ಟೀಮ್ ಅಂತ ಅಂತಾರೆ. ಸೊ ಒಂದು ಕನ್ಸರ್ನ್ ಇರೋದು ಏನಂತಂದ್ರೆ ಸೊ ರೊಮಾರಿಯೋ ಶಫರ್ಡ್ ಅವರಿಂದ ಅಷ್ಟು ಕನ್ವಿನ್ಸ್ ಆಗಂಗೆ ನನ್ಗೆ ಅಷ್ಟೊಂದು ಕಾಣ್ ಬರ್ತಾ ಇಲ್ಲ. ಅವ್ರಿಗೆ ಒಂದು 2 ಮ್ಯಾಚ್ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ಸೊ ಲೆಟ್ ಹಿಮ್ ಕಮ್ ಬ್ಯಾಕ್. ಯಾಕಂದ್ರೆ ಅಷ್ಟೊಂದು ಸೊ ಬ್ಲೇಮ್ ಮಾಡಕ್ ಆಗೋದಿಲ್ಲ. ಆದ್ರೆ ಬಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅವ್ರದ್ದು. ಆದ್ರೆ ಬ್ಯಾಟಿಂಗು ಸೊ ಲಾಸ್ಟ್ ಇಯರ್ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಸೊ ಒಂದು 2 ಪರ್ಫಾರ್ಮೆನ್ಸ್ ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟು ಸೊ ಮತ್ತೆ ತಗೊಂಡ್ರೆ ಸೊ ಇಟ್ ವುಡ್ ಬಿ ಬೆಟರ್ ಅಂತ ನನ್ನ ಒಂದು ಚಾಯ್ಸು. ಸೊ ಅವ್ರ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ ಇದ್ದಾರೆ, ಮತ್ತೆ ಜಾರ್ಡನ್ ಕಾಕ್ಸ್ ಅವ್ರು ಇದ್ದಾರೆ. ಸೊ ಈ ತರ ಸೊ ನೆಕ್ಸ್ಟ್ ಬಂದು ಸೊ ಬ್ಯಾಟಿಂಗ್ ಅಂತ ಮುಂಬೈ ಇಂಡಿಯನ್ಸ್ ಬರ್ತಾರೆ. ಸೊ ಕ್ರೂಷಿಯಲ್ ವಿಕೆಟ್ಸ್ 4 ವಿಕೆಟ್ ಭುವಿ ಅವ್ರು ಎತ್ಕೊಂತಾರೆ. ಅದ್ ಬಂದು ರಯಾನ್ ರಿಕಲ್ಟನ್ ಅವ್ರದ್ದು. ಅದಾದ್ಮೇಲೆ ನೆಕ್ಸ್ಟ್ ಬಂದು ರೋಹಿತ್ ಶರ್ಮಾ ಅವ್ರ ವಿಕೆಟ್ ತೆಗಿತಾರೆ. ಸೊ ಎಲ್ಲ ಇನ್ಸೈಡ್ ಎಡ್ಜ್ ಸ್ವಿಂಗ್ ಹಾಕ್ಬಿಟ್ಟು ತಗೊಂತಾರೆ. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಅವ್ರದ್ದು ವಿಕೆಟ್ ತಗೊಂತಾರೆ. ಸೊ ಕ್ರೂಷಿಯಲ್ 4 ವಿಕೆಟ್ಸ್ ಹೋಗುತ್ತೆ. ಅದಾದ್ಮೇಲೆ ಇವನ್ ಹಾಸಲ್ವುಡ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಸೊ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ, ಒಂದು ಬೆಸ್ಟ್ ಲೆಂತ್ಲೆಸ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ನಾವು ಮುಂಬೈ ಇಂಡಿಯನ್ಸ್ ನ 166 ಫಾರ್ 6 ಗೆ ಕಟ್ ಆಗ್ತೀವಿ 20 ಓವರ್ಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಮ್ಮ RCB ಅವ್ರದ್ದು ಬ್ಯಾಟಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ದಂಗೆ ಸೊ ಲಾಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಹೆಂಗೆ ಸ್ವಲ್ಪ ಅನ್ಲಕ್ಕಿ ಆಗಿ ಡಕ್ಔಟ್ ಆಗಿರ್ತಾರೆ. ಸೊ ಈ ಮ್ಯಾಚ್ ಅಲ್ಲೂ ಕೂಡ ನೆನೆ ಅನ್ಲಕ್ಕಿ ಆಗಿ ಡಕ್ಔಟ್ ಆದ್ರು. ಸೊ ಪರವಾಗಿಲ್ಲ, ಅವರು ಕಮ್ ಬ್ಯಾಕ್ ಆಗ್ತಾರೆ ಅಂತ ನನ್ಗಂತೂ ನಂಬಿಕೆ ಇದೆ. ಸೊ ನೆಕ್ಸ್ಟ್ ಬಂದು ರಜತ್ ಪಾಟಿದಾರ್ ಅವರು, ಅದಾದ್ಮೇಲೆ ದೇವದತ್ ಪಡಿಕಲ್ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ನಿನ್ನೆ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು RCB ಅವ್ರು ಮಿಂಚಕ್ ಆಗ್ಲಿಲ್ಲ. ಸೊ ಈ ಒಂದು ಟಫ್ ಸಿಚುವೇಶನ್ಸ್ ಇರೋದ್ರಿಂದ ಇವನ್ ರಾಯ್ಪುರಲ್ಲೂ ಕೂಡ ಅಷ್ಟೊಂದು ಬಾಲು ಕರೆಕ್ಟ್ ಆಗಿ ಬ್ಯಾಟಿಂಗ್ ಬರ್ತಾ ಇರ್ಲಿಲ್ಲ. ಆಮೇಲೆ ಇವನ್ ಬೌನ್ಸ್ ಆಗ್ತಾ ಇರ್ಲಿಲ್ಲ, ಒಂಥರ ತಡೆದು ಬಾಲ್ ಬರ್ತಾ ಇತ್ತು. ಈ ಒಂದು ಪ್ರೆಷರ್ ಕಂಡೀಷನ್ಸ್ ಅಲ್ಲಿ ಪಟ ಅಂತ ವಿಕೆಟ್ ಬಿದ್ದೋಗುತ್ತೆ, 5-6 ವಿಕೆಟ್ಗಳು ಬಿದ್ದೋಗ್ತವೆ. ಆವಾಗ ಕೈ ಹಿಡಿದಿದೆ ನಮ್ಮ ಕೃಣಾಲ್ ಪಾಂಡ್ಯ ಅವರು. ಯಾಕಂದ್ರೆ ಈ ತರ ಕಷ್ಟ ಸಿಚುವೇಶನ್ ಇದ್ದಾಗ ಸೊ ನೀಡಿ ಇದ್ದಾಗ ಅವ್ರು ಬಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತೆ 2025 ಇದೇ ತರ DC ಮೇಲೆ 69 ರನ್ಸ್ ಹೊಡೆದ್ಬಿಟ್ಟು ಅವರು ಸೇವ್ ಮಾಡಿದ್ರು. ಅದೇ ತರ ನಿನ್ನೆ ಒಂದು ಥ್ರಿಲ್ಲರ್ ಮ್ಯಾಚ್ ಅಲ್ಲಿ 75 ರನ್ಸ್ ಹೊಡೆದ್ಬಿಟ್ಟು ಒಂದು ಅದ್ಭುತ ನಾಕ್ ಆಡ್ತಾರೆ ಮಾತ್ರ ಅವರು. ಅಂಡ್ ಇವನ್ ಲಾಸ್ಟ್ ಅಲ್ಲಿ ಕ್ರಾಂಪ್ಸ್ ಇಂದ ಬಳಲ್ತಾ ಇರ್ತಾರೆ, ಕಾಲ್ ಪೈನ್ ಆಗ್ತಾ ಇರುತ್ತೆ. ಮತ್ತೆ ಸೊ ಕ್ರಾಂಪ್ಸ್ ಗೊತ್ತಿರಂಗೆ ಅಲ್ವಾ ನಿಮ್ಗೆ. ಸೊ ಕ್ರಾಂಪ್ಸ್ ಆಗ್ಬಿಟ್ರೆ ನಿಂತ್ಕೊಂಡು ಆಡಕ್ಕಾಗಲ್ಲ. ಆ 2 ಕ್ರಾಂಪ್ಸ್ ಅಲ್ಲೂ ಸೊ ಕ್ರಾಂಪ್ಸ್ ಅಲ್ಲಿ ಎದೊಳೋದು ಒಂದು 6 ಹೊಡೆಯೋದು, ಆಮೇಲೆ ಮತ್ತೆ ಬಿದ್ದೋಗೋದು ಇನ್ನೊಂದು 6 ಹೊಡೆಯೋದು. ಅವ್ರನ್ನ ನೋಡಿ ಮ್ಯಾಕ್ಸ್ವೆಲ್ ಅವ್ರು ನೆನಪಾಗ್ಬಿಡ್ತಾರೆ. ಇದೇ ಆಸ್ಟ್ರೇಲಿಯಾದವ್ರು ಇದೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಅಲ್ಲಿ ಮ್ಯಾಕ್ಸ್ವೆಲ್ ಅವರು ಸೊ ಕಾಲು ರನ್ ನೋಡಕ್ ಆಗ್ತಾರಲ್ಲ ಕ್ರಾಂಪ್ಸ್, ಆ ಕ್ರಾಂಪ್ಸ್ ಅಲ್ಲಿ ಅವರು ಸೆಂಚುರಿ ಹೊಡಿತಾರೆ. ಅದೇ ತರ ಕೃಣಾಲ್ ಪಾಂಡ್ಯ ಅವರು ಒಂದು ಒಳ್ಳೆ ನಾಕ್ ಆಡ್ತಾರೆ. ಅದಾದ್ಮೇಲೆ ಇನ್ನೇನೋ ಸೊ ಲಾಸ್ಟ್ ಓವರ್ ಅಲ್ಲಿ ಸೊ ಮ್ಯಾಚ್ ಕೈ ಬಿದ್ದೋಯ್ತು ಅನ್ನೋಷ್ಟ್ರಲ್ಲಿ ಅವರು ಔಟ್ ಆಗ್ಬಿಡ್ತಾರೆ ಕೃಣಾಲ್ ಪಾಂಡ್ಯದವರು. ಇನ್ನೇನ್ ಮ್ಯಾಚ್ ಬಿದ್ದೋಯ್ತಲ್ಲಪ್ಪ ಅಂತ ಅನ್ನೋಷ್ಟ್ರಲ್ಲಿ 3 ಬಾಲ್ಗೆ 9 ರನ್ಸ್ ಬೇಕಾಗಿರುತ್ತೆ. ಆಗ ನಮ್ಮ ಭುವನೇಶ್ವರ್ ಕುಮಾರ್ ಅವರು ನಾನ್ ಬೌಲಿಂಗಿಗೂ ಸೈ ಮತ್ತೆ ಬ್ಯಾಟಿಂಗಿಗೂ ಸೈ ಅಂತ ಅನ್ಬಿಟ್ಟು ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ 6 ಹೊಡಿತಾರೆ. ಅದು ಯಾರು ಅನ್ಕೊಂಡಿರೋದಕ್ಕೆ ಆಗಲ್ಲ. ಅಂಡ್ ನೀವು ನೆನ್ಪಿಟ್ಕೊಂಡಿರ್ಬೋದು, ಇವನ್ ಯಾವ್ದೋ ಇದು ಸೊ ಅದೇ ಡೇಸ್ ಅಲ್ಲಿ ಇಂಟರ್ನ್ಯಾಷನಲ್ ಟೀಮ್ಗೆ ದಿನೇಶ್ ಕಾರ್ತಿಕ್ ಅವರು ಈ ನಿಂದಾಸ್ ಟ್ರೋಫಿಯಲ್ಲಿ ಅದೇ ವೈಡ್ ಬಾಲ್ ಯಾವ ತರ 6 ಹೊಡೆದಿರ್ತಾರೋ ಅದೇ ತರ ಭುವನೇಶ್ವರ್ ಕುಮಾರ್ ಅವರು 6 ಹೊಡಿತಾರೆ.
ಆ ತರ 6 ಹೊಡಿತಾ ಇದ್ದಂಗೆ 2 ರನ್ಸ್ ಬೇಕಾಗಿರುತ್ತೆ, ಎಷ್ಟು 1 ಬಾಲ್ಗೆ 2 ರನ್ಸ್ ಬೇಕಾಗಿರುತ್ತೆ. ಓ ಇನ್ನೇನೋ ಸೂಪರ್ ಓವರ್ ಆಗ್ಬಿಡುತ್ತಾ ಅಂತ ಅನ್ಕೊಳ್ಳೋಷ್ಟರಲ್ಲಿ 2 ರನ್ಸ್ ಕಂಪ್ಲೀಟ್ ಮಾಡಿ ಈ ಥ್ರಿಲ್ಲರ್ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ. ಇವನ್ ವಿರಾಟ್ ಕೊಹ್ಲಿ ರಿಯಾಕ್ಷನ್ ನೋಡ್ಬೇಕಾಯ್ತು, ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಅದರಂತೆ ನಾವು ಈ ಮ್ಯಾಚ್ ನ ಥ್ರಿಲ್ಲರ್ ಮ್ಯಾಚ್ ನ 2 ವಿಕೆಟ್ಸ್ ಅಲ್ಲಿ ಗೆದ್ಬಿಟ್ಟು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಹೋಗಿ ನಾವು ಅಲಂಕರಿಸಿ ನಾವು ಅಲ್ಲಿ ನಮ್ಮ ಸ್ಥಾನನ ಭದ್ರ ಮಾಡ್ಕೊಂಡಿದೀವಿ. ಸೊ ನೆಟ್ ರನ್ ರೇಟ್ ನೋಡಕ್ ಹೋದ್ರೆ ಇಡೀ IPL ಸೀಸನ್ ಅಲ್ಲಿ ನಮ್ದೇ ಪಾಸಿಟಿವ್ ಆಗಿರೋದು +1 ಪಾಯಿಂಟ್ ಮೇಲೆ, ಇವನ್ ಯಾವ ಟೀಮ್ದು ಇಲ್ಲ. ಸೊ ಅದಂತೂ ಪ್ರೌಡ್ ಆಗುತ್ತೆ ಲೈಕ್ ಹೇಳ್ಕೊಳಕ್ಕೆ. ಸೊ ನಿನ್ನೆ ಮ್ಯಾಚ್ ಮುಗಿತಾ ಇದ್ದಂಗೆನೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚ್ RCB ಮೇಲೆ ಯಾವ್ದಿದೆ ಅಂದ್ರೆ RCB ವರ್ಸಸ್ KKR ಅದು ನಡೀತಾ ಇದೆ. ಅದು ನಾಳಿದ್ದು ವೆಡ್ನೆಸ್ಡೇ ಆಗ್ತಾ ಇದೆ, ವಿಚ್ ಇಸ್ May 13th ಆಗ್ತಾ ಇದೆ. ಸೊ ಆ IPL ಮ್ಯಾಚ್ ಬಂದು ಇವನ್ ರಾಯ್ಪುರಲ್ಲೇ ನಡೀತಾ ಇದೆ. ಸೊ ಆಕ್ಚುಲಿ ಇದು 4 ಮ್ಯಾಚ್ ಅಲ್ಲಿ ಏನಂತಂದ್ರೆ ನಾವು 2 ಮ್ಯಾಚಸ್ ನ ಗೆದ್ರೆ ಪ್ಲೇ ಆಫ್ ಸ್ಪಾಟ್ ನ ನಾವು ಖಚಿತಪಡಿಸ್ಕೊಳ್ತೀವಿ, ಸೀಲ್ ಮಾಡ್ಕೊಂತೀವಿ ಅಂತ. ಆದ್ರೆ ನಮ್ಮ ಹೈ ಇರೋದು ಅಂಡ್ ನಮ್ಮ ಕಣ್ಣಿರೋದು ಆ ಟಾಪ್ 2 ಪ್ಲೇಸ್ ಮೇಲೆ. ಸೊ ಆ ಟಾಪ್ 2 ಪ್ಲೇಸ್ ನ ನಾವು ಸೆಕ್ಯೂರ್ ಮಾಡ್ಕೋಬೇಕು ಅಂತಂದ್ರೆ ನಾವು 4-4ಕ್ಕೂ ನಾವು ಆ ಮ್ಯಾಚ್ ನ ನಾವು ಒಂದು ಒಳ್ಳೆ ಗುಡ್ ರನ್ ರೇಟ್ ಅಲ್ಲಿ ಮತ್ತೆ ಒಳ್ಳೆ ಪಾಯಿಂಟ್ಸ್ ಅಲ್ಲಿ ಗೆಲ್ಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಕ್ವಾಲಿಫೈರ್ ಬಗ್ಗೆ ನಾವು ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ಬೋದು IPL 2025 ತರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ನನ್ನ ವಿಡಿಯೋಸ್ಗಳಿಗೆ ಇನ್ಸ್ಪೈರ್ ಅಂಡ್ ಎಕ್ಸ್ಪ್ಲೋರ್ ವಿತ್ ವಿಶಾಲ್ ರಾಜ್ ವಿಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಬಹುದು, ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಇದೇ ತರ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ, ಮತ್ತೆ ಹೊಸ ಟ್ರಾವೆಲಿಂಗ್ ವ್ಲಾಗ್ ಜೊತೆ. ಅಂಡ್ ಮುಂದೆ ಇನ್ನೊಂದು ಹೊಸ ಟ್ರಾವೆಲಿಂಗ್ ರೈಲ್ ವ್ಲಾಗ್ ಬರ್ತಾ ಇದೆ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.